ಓಂ ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹುಕೇತುವೇ ಕುರ್ವಂತು ಸರ್ವೇ ಮಮ ಸುಪ್ರಭಾತಂ. ಶ್ರೀ ಗುರುಭ್ಯೋ ನಮಃ ಹರಃ ಓಂ. ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿ ಅನಂತ ನಮಸ್ಕಾರಗಳು. ಸ್ನೇಹಿತರೆ, ತಮಗೆಲ್ಲರಿಗೂ ಕೂಡ ಗುರುವಾರದ ಶುಭೋದಯ. ಪರಮಾತ್ಮ ಆರೋಗ್ಯ ಐಶ್ವರ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ಬೇಡಿಕೊಳ್ತಾ ಈ ದಿನದ 12 ರಾಶಿಗಳ ಫಲಾನುಫಲಗಳು ತಿಳ್ಕೊಳ್ತಕ್ಕಂಥ ಸಮಯ. ಹಾಗೆ ಮನೆಯ ಅಭಿವೃದ್ಧಿ, ಹಾಗೆ ಧನಾತ್ಮಕವಾಗಿರ್ತಕ್ಕಂಥ ಶಕ್ತಿ ವೃದ್ಧಿ ಆಗಲಿಕ್ಕೋಸ್ಕರ ಉತ್ತರ ಮತ್ತು ಪಶ್ಚಿಮಕ್ಕೆ ಈ ಚಿತ್ರಗಳನ್ನು ಅಳವಡಿಕೆ ಮಾಡಿ. ಯಾವ ರೀತಿ ಚಿತ್ರಗಳು, ಯಾವ ರೀತಿ ಇರುತ್ತೆ? ಕೇವಲ ಚಿತ್ರಗಳಿಂದ ಧನಾತ್ಮಕವಾಗಿರ್ತಕ್ಕಂಥ ಶಕ್ತಿ ಬರುತ್ತೆ. ಅಫ್ಕೋರ್ಸ್, ಖಂಡಿತ ನಾವು ನೋಡ್ತೀವಿ. ಕೆಲವೊಂದು ಚಿತ್ರಗಳನ್ನೇ ಆಗಲಿ ಮತ್ತೊಂದರಲ್ಲೇ ಆಗಲಿ ವೀಕ್ಷಣೆ ಮಾಡಬೇಕಾದ್ರೆ ಏನಾಗ್ತದೆ ಅಂದರೆ ಆ ಶಕ್ತಿ ನಮ್ಮಲ್ಲಿ ಇರ್ತದೆ. ಈಗ ನಾವು ಫಾರ್ ಎಕ್ಸಾಂಪಲ್ ದೇವಸ್ಥಾನಕ್ಕೆ ಹೋದಾಗ ಆ ದೇವಸ್ಥಾನದ ಮೂರ್ತಿಯನ್ನು ನೋಡಿದಾಗ ಹೇಗೆ ಒಂದು ಧನಾತ್ಮಕವಾಗಿರ್ತಕ್ಕಂಥ ಶಕ್ತಿ ಭಕ್ತಿಗಳು ಬರ್ತದೋ, ಅದೇ ರೀತಿಯಾಗಿ ಕೆಲವೊಂದು ಚಿತ್ರಗಳನ್ನು ನಾವು ವೀಕ್ಷಣೆ ಮಾಡಿದಾಗ ಧನಾತ್ಮಕ ಶಕ್ತಿ, ಅಲ್ಲಿನ ಒಂದು ವಾಸ್ತು ದೋಷಗಳು ನಿವಾರಣೆ ಆಗ್ತಕ್ಕಂಥದ್ದಿರುತ್ತೆ, ಧನ ವೃದ್ಧಿ ಆಗ್ತಕ್ಕಂಥದ್ದಿರುತ್ತೆ. ಇದು ಅಷ್ಟೇ ಸತ್ಯ ಕೂಡ. ಇದನ್ನು ಕೊನೆಯಲ್ಲಿ ನಾನು ತಿಳಿಸ್ಕೊಡ್ತೇನೆ, ಯಾರು ಕೂಡ ಸ್ಕಿಪ್ ಮಾಡಲಿಕ್ಕೆ ಹೋಗಬೇಡಿ. ಈ ದಿನದ ಪಂಚಾಂಗ, ತದನಂತರ 12 ರಾಶಿಗಳ ಫಲಾನುಫಲಗಳು ತಿಳ್ಕೊಳ್ತಕ್ಕಂಥ ಕೆಲಸವನ್ನು ಮಾಡೋಣ. ಗುರುವಾರ ತೃತೀಯ ತಿಥಿ ಇರತಕ್ಕಂಥದ್ದು, ಶುಕ್ಲ ಪಕ್ಷ ಶೂಲಯೋಗ ಇರತಕ್ಕಂಥ ಸಮಯ, ತೈತುಲ ಹಾಗೆ ಗರಜಕರಣ ಇರತಕ್ಕಂಥದ್ದು, ಚಂದ್ರ ಕೂತಿರ್ತಕ್ಕಂಥದ್ದು ಆರಿದ್ರ ನಕ್ಷತ್ರ, ಮಿಥುನ ರಾಶಿಯಲ್ಲಿ ಸ್ಥಿತವಾಗಿದ್ದಾನೆ. ಇವತ್ತಿನ ಕಾಲಮಾನವನ್ನು ನೋಡೋದಾದರೆ ರಾಹುಕಾಲ ಮಧ್ಯಾಹ್ನ 1 ಗಂಟೆ 55 ನಿಮಿಷದಿಂದ 3 ಗಂಟೆ 31 ನಿಮಿಷವರೆಗೂ ಕೂಡ. ಹಾಗೆ ಯಮಗಂಡ ಕಾಲ ಬೆಳಗ್ಗೆ 5 ಗಂಟೆ 55 ನಿಮಿಷದಿಂದ 7 ಗಂಟೆ 31 ನಿಮಿಷದವರೆಗೂ. ಅದೇ ರೀತಿಯಾಗಿ ಗುಳಿಕ ಕಾಲ ಬೆಳಗ್ಗೆ 9 ಗಂಟೆ 7 ನಿಮಿಷದಿಂದ 10 ಗಂಟೆ 43 ನಿಮಿಷದವರೆಗೂ. ಹಾಗೆ ಇವತ್ತಿನ ದುಷ್ಟ ಮುಹೂರ್ತ ಅಂತ ನೋಡಿದ್ವಿ, ಇದು ಕೂಡ ಬೆಳಗ್ಗೆ 10 ಗಂಟೆಯಿಂದ 10 ಗಂಟೆ 55 ನಿಮಿಷದವರೆಗೂ. ಹಾಗೆ ಕಂಟಕ ಮೃತ್ಯುದೋಷ ನೋಡೋದಾದರೆ ಮಧ್ಯಾಹ್ನ 3 ಗಂಟೆ 31 ನಿಮಿಷದಿಂದ 4 ಗಂಟೆ 21 ನಿಮಿಷದವರೆಗೂ. ಚಂದ್ರ ಆರಿದ್ರ ನಕ್ಷತ್ರ ಅಂದರೆ ಸ್ಥಿತವಾಗಿರತಕ್ಕಂಥದ್ದು ರಾಹುವಿನ ನಕ್ಷತ್ರದಲ್ಲಿ ಗುರುವಿನೊಟ್ಟಿಗೆ ಗಜಕೇಸರಿ ಯೋಗದಲ್ಲಿ ಕೂತಿದ್ದಾನೆ. ಯಾರಿಗೆ ಲಾಭ ಇರತಕ್ಕಂಥದ್ದು ನೋಡೋಣ. ಮೊದಲು ಮೇಷರಾಶಿ. ಮೇಷರಾಶಿಯವರಿಗೆ ಖಂಡಿತ ಅದ್ಭುತವಾಗಿರ್ತಕ್ಕಂಥ ದಿನ, ಲಾಭದ ದಿನ. ಎಲ್ಲ ರೀತಿಯಾದಂಥ ಪ್ರಯತ್ನದ ಮೇರೆಗೆ ಗೆಲುವನ್ನು ಸಾಧಿಸ್ತಕ್ಕಂಥದ್ದಿರುತ್ತೆ. ಕ್ರಿಯೇಟಿವ್ ಫೀಲ್ಡ್ ಅಥವಾ ಈ ಕಮ್ಯುನಿಕೇಷನ್ ಫೀಲ್ಡಲ್ಲಿರ್ತಕ್ಕಂಥವ್ರಿಗೆ ಅಥವಾ ಮೀಡಿಯಾ ಫೀಲ್ಡಲ್ಲಿರ್ತಕ್ಕಂಥವ್ರಿಗೆ ಅಥವಾ ಸೇಲ್ಸ್ ಎಕ್ಸಿಕ್ಯೂಟಿವ್ಸ್ಗೆ ಅದ್ಭುತವಾಗಿರ್ತಕ್ಕಂಥ ಲಾಭದ ದಿನ. ಹಾಗೆ ಕೊನೆಗೆ ನಷ್ಟವನ್ನು ಅನುಭವಿಸ್ತಕ್ಕಂಥದ್ದಿರೋದ್ರಿಂದ ಸಾಧ್ಯವಾದರೆ ಅಂಗವಿಕಲರಿಗೆ ನಿಮ್ಮ ಕೈಲಾದ ಸಹಾಯವನ್ನು ಮಾಡಿ. ಈ ದಿನ ಹೆಚ್ಚು ಮನೆಯಿಂದ ಆಚೆ ಉಳಿತಕ್ಕಂಥ ಸನ್ನಿವೇಶಗಳು ಬರ್ತದೆ, ಸಣ್ಣ ಪ್ರಯಾಣಗಳು ಬರ್ತಕ್ಕಂಥದ್ದು ನಾವು ನೋಡ್ಬೋದು. ಚೆನ್ನಾಗಿದೆ. ಹಾಗೆ ಶಿವನ ಮಂದಿರವನ್ನು ಭೇಟಿ ಮಾಡಿಕೊಳ್ಳಿ, ಶುಭ ಆಗ್ತದೆ. ಹಾಗೆ ವೃಷಭ ರಾಶಿಯವ್ರಿಗೆ ಖಂಡಿತವಾಗಿ ಒಂದು ಅದ್ಭುತವಾಗಿರ್ತಕ್ಕಂಥ ಧನಾತ್ಮಕ ಶಕ್ತಿ ಇರತಕ್ಕಂಥ ದಿನ. ಹಾಗೆ ಧನವೃದ್ಧಿ, ಹಾಗೆ ನಿಮ್ಮ ಕುಟುಂಬದೊಟ್ಟಿಗೆ ಉತ್ತಮ ಬಾಂಧವ್ಯತೆ, ಹಾಗೆ ಕೆಲಸದ ಸ್ಥಳದಲ್ಲಿ ಉನ್ನತವಾಗಿರ್ತಕ್ಕಂಥ ಲಾಭವನ್ನು ಪಡಿತಕ್ಕಂಥದ್ದಿದೆ. ಖಂಡಿತವಾಗಿ ಈ ದಿನ ನಾವು ವೃಷಭ ರಾಶಿಯವರನ್ನು ನೋಡಿದ್ರೆ ಖಂಡಿತ ಅದ್ಭುತವಾಗಿರ್ತಕ್ಕಂಥ ಧನಲಾಭದ ದಿನ. ವ್ಯಾಪಾರ ವಹಿವಾಟುಗಳು ಚೆನ್ನೊಂದು ಮತ್ತೋ ವಿಚಾರಗಳಲ್ಲಿ ಉತ್ಕೃಷ್ಟವಾಗಿರ್ತಕ್ಕಂಥ ಫಲಾನುಫಲಗಳು ಯೋಗದ ವಿಚಾರವಾಗಿ ಬರ್ತಕ್ಕಂಥದ್ದು ವೃಷಭ ರಾಶಿಯವ್ರಿಗಿದೆ. ಶುಭವಾಗಲಿ ನಿಮಗೂ ಕೂಡ. ಹಾಗೆ ಮಿಥುನ ರಾಶಿಯವರಿಗೆ ಪ್ರಯಾಣಗಳು ಇದ್ದಕ್ಕಿದ್ದಾಗೆ ದೂರ ಪ್ರಯಾಣಗಳು ಬರ್ತದೆ. ಆರೋಗ್ಯದಲ್ಲಿ ಉತ್ತಮತೆಯನ್ನು ಕಂಡು ಬರ್ತಕ್ಕಂಥದ್ದಿರುತ್ತೆ. ಸ್ವಲ್ಪ ಈಗೋಸ್ಟಿಕ್ ನೇಚರ್ನ ಕಡಿಮೆ ಮಾಡ್ಕೊಳ್ಳಿ ಈ ದಿನ ಮಿಥುನ ರಾಶಿಯಲ್ಲಿರ್ತಕ್ಕಂಥವ್ರು. ಅದ್ಭುತ. ನಿಮಗೂ ಕೂಡ ಲಗ್ನದಲ್ಲೇ ಗುರು ಮತ್ತು ಚಂದ್ರ ಇರ್ತಕ್ಕಂಥದ್ದು ನಾವು ನೋಡಿದ್ವಿ. ಅಲ್ಲಿ ಸ್ವಲ್ಪ ಮಟ್ಟಿಗೆ ಚಂದ್ರ ಅಂತ ನೋಡಿದಾಗ ಅಲ್ಲಿ ವೀಕ್ ಇರ್ತಕ್ಕಂಥದ್ದು, ಚಂದ್ರನ ಸ್ಥಾನ ಅಷ್ಟು ಉತ್ತಮತೆ ಇರೋದಿಲ್ಲ ಮಿಥುನ ರಾಶಿಯಲ್ಲಿರ್ತಕ್ಕಂಥವ್ರಿಗೆ. ಆದರೆ ನಿಮ್ಮ ಈಗೋಸ್ಟಿಕ್ ನೇಚರ್ನ ಕಡಿಮೆ ಮಾಡ್ತಕ್ಕಂಥದ್ದು, ಬುದ್ಧಿಯನ್ನು ಸ್ಥಿಮಿತದಲ್ಲಿ ಇಟ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ ಆಗ್ತದೆ. ಗಜಕೇಸರಿ ಯೋಗದ ಪರಿಣಾಮವಾಗಿ ಆರೋಗ್ಯದ ವಿಚಾರದಲ್ಲಿ ಚೇತರಿಕೆ ಕಾಣ್ತಕ್ಕಂಥದ್ದು ನಾವು ನೋಡಿದ್ವಿ. ನಿಮ್ಮ ಅಧಿಕವಾಗಿರ್ತಕ್ಕಂಥ ಸ್ವಪ್ರಯತ್ನದ ಮೂಲಕ ಕೆಲವೊಂದು ಗೆಲುವನ್ನು ಸಾಧಿಸ್ತಕ್ಕಂಥದ್ದಿರುತ್ತೆ. ಕೆಲಸದ ಸ್ಥಳದಲ್ಲೇ ಆಗಿರ್ಬೋದು ಅಥವಾ ಮತ್ತೊಂದು ವಿಚಾರದಲ್ಲಿ ಆಗಿರ್ಬೋದು, ಒಳ್ಳೆಯ ಉತ್ತಮವಾಗಿರ್ತಕ್ಕಂಥ ಸಜೆಷನ್ ಕೊಡೋದ್ರಲ್ಲಾಗಿರ್ಬೋದು. ಮಿಥುನ ರಾಶಿಯವರು ರಾಜಕೀಯ ಮನೋಭಾವದಿಂದ ಆಗಿರ್ಬೋದು ಒಂದು ಒಳ್ಳೆಯ ಅಧಿಕಾರವನ್ನು ಇಡತಕ್ಕಂಥ ಸಾಧ್ಯತೆ ಮಿಥುನ ರಾಶಿಯವರಿಗೆ ತೋರಿಸ್ತದೆ. ಅಫ್ಕೋರ್ಸ್ ನಿಮಗೂ ಕೂಡ ಒಳ್ಳೆಯ ದಿನ ಕೂಡ. ಸಾಧ್ಯವಾದರೆ ಶಿವನ ಮಂತ್ರಗಳನ್ನು ಮಿಥುನ ರಾಶಿಯವರು ಈ ದಿನ ಪಠನೆ ಮಾಡಿ ಶುಭ ಆಗ್ತದೆ.
ಹಾಗೆ ಕಟಕ ರಾಶಿಯವರ ವಿಚಾರಕ್ಕೆ ಬಂದಾಗ ಖಂಡಿತ ಈ ದಿನ ಆಧ್ಯಾತ್ಮಿಕವಾಗಿರ್ತಕ್ಕಂಥದ್ದು ಖರ್ಚುಗಳು ಜಾಸ್ತಿ ಆಗ್ತದೆ. ಆದರೆ ನೋಡಿ, ಒಂದು ವಿಚಾರ ತಿಳ್ಕೊಳ್ಳಿ, ಯಾವುದೇ ಕಾರಣಕ್ಕೂ ಕೋಪಗಳಿಂದ ದೂರ ಇರಿ. ಸ್ವಲ್ಪ ಮಟ್ಟಿಗೆ ತಾವು ಪ್ರಯಾಣ ಅಥವಾ ಎಲ್ಲೋ ಹೋಗ್ತಾ ಇದ್ದೀವಿ, ತಲೆಯ ವಿಚಾರದಲ್ಲಿ ಸ್ವಲ್ಪ ಜಾಗರೂಕತೆ, ಪೆಟ್ಟು ಬೀಳ್ತಕ್ಕಂಥ ಸನ್ನಿವೇಶ ತೋರಿಸ್ತದೆ. ಆದರೆ ಗಜಕೇಸರಿ ಯೋಗದ ಪರಿಣಾಮವಾಗಿ ತಾವು ಹಾಸ್ಪಿಟಲ್ ವಿಸಿಟ್ ಮಾಡಿದ್ರೂ ಅದು ಉಪಶಮನ ಆಗ್ತಕ್ಕಂಥ ಸನ್ನಿವೇಶಗಳು ಬರ್ತದೆ. ಸಾಧ್ಯವಾದಷ್ಟು ರಾಯರ ಕುರಿತು ಆರಾಧನೆಯನ್ನು ಮಾಡ್ತಕ್ಕಂಥದ್ದು ಈ ಕಟಕ ರಾಶಿಯವರಿಗೆ ಭಾಳ ಮುಖ್ಯ. ಸಾಧ್ಯವಾದರೆ ಕರಿ ಉದ್ದಿನ ಕಾಳನ್ನು ದಾನ ಕೊಡ್ತಕ್ಕಂಥ ಕೆಲಸವನ್ನು ಮಾಡಿ, ಶುಭ ಆಗ್ತದೆ. ಹಾಗೆ ಸಿಂಹರಾಶಿಯವ್ರಿಗೆ ವ್ಯಾಪಾರ ವೃದ್ಧಿ, ಹಾಗೆ ಅನ್ಯ ಒಂದು ಸ್ತ್ರೀ ಅಥವಾ ಪುರುಷರಿಂದ ಲಾಭ ಬರ್ತಕ್ಕಂಥ ಸಾಧ್ಯತೆ ಇರುತ್ತೆ. ದಾಂಪತ್ಯದಲ್ಲಿ ಸಣ್ಣ ಪುಟ್ಟ ವಿರಸಗಳಿದ್ದರೂ ಸಹಿತವಾಗಿ ಈ ದಿನ ಅಧಿಕವಾಗಿರ್ತಕ್ಕಂಥ ಲಾಭ ವ್ಯಾಪಾರದಲ್ಲಿರ್ತದೆ. ಸ್ವಲ್ಪ ಮಟ್ಟಿಗೆ ಸಿಂಹರಾಶಿಯಲ್ಲಿರ್ತಕ್ಕಂಥವರು ಶನಿಶಾಂತಿಯನ್ನು ಮಾಡ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ. ಶನಿಶಾಂತಿ ಅಂಗವಿಕಲರಿಗೆ ನಿಮ್ಮ ಕೈಲಾದ ಸಹಾಯವನ್ನು ಮಾಡ್ಕೊಳ್ಳಿ. ಮಿಕ್ಕ ವಿಚಾರದಲ್ಲಿ ಅತ್ಯಂತ ಲಾಭ ಇರತಕ್ಕಂಥದ್ದು ಸಿಂಹರಾಶಿಯವರಿಗೆ ತೋರಿಸ್ತಾ ಇದೆ. ಶುಭವಾಗಲಿ. ಹಾಗೆ ಕನ್ಯಾ ರಾಶಿಯವರ ಈ ದಿನದ ಫಲಾಫಲ ಆಗಿರತಕ್ಕಂಥ ವಿಚಾರಕ್ಕೆ ಬರೋಣ. ನೋಡಿ, ಕನ್ಯಾ ರಾಶಿಯವ್ರಿಗೂ ಸಹಿತವಾಗಿ ಭಾಳ ವಿಶೇಷವಾಗಿರ್ತಕ್ಕಂಥ ಒಂದು ಲಾಭ ಇರತಕ್ಕಂಥ ದಿನ, ಕೆಲಸದ ವೃದ್ಧಿ ಇರತಕ್ಕಂಥ ದಿನ. ಮೇಲಾಗಿ ಏನಾದರೂ ಕಾಂಪಿಟೇಟಿವ್ ಎಕ್ಸಾಮ್ ಬರಿತಾ ಇದ್ದೀನಿ ಅಂತಕ್ಕಂಥವ್ರಿಗೆ ಕನ್ಯಾ ರಾಶಿಯವ್ರಿಗೆ ಶುಭದ ದಿನ ಕೂಡ. ಹಾಗೆ ಜೊತೆಗೆ ಒಂದು ಉದ್ಯೋಗದ ವಿಚಾರದಲ್ಲಿ ಉತ್ಕೃಷ್ಟವಾಗಿರ್ತಕ್ಕಂಥ ಫಲಾನುಫಲಗಳಿರ್ತಕ್ಕಂಥ ದಿನ ಸಹಿತವಾಗಿ ಆಗುತ್ತೆ. ತಾವು ನಿರಾಶಾದಾಯಕವಾಗಿರ್ತಕ್ಕಂಥ ಕೆಲಸದಲ್ಲಿ ವಿಶೇಷವಾಗಿರ್ತಕ್ಕಂಥ ಪಾತ್ರಗಳನ್ನು ವಹಿಸ್ಕೊಳ್ತಕ್ಕಂಥ ಸನ್ನಿವೇಶ ಬರ್ತದೆ. ಅದರ ದಾಂಪತ್ಯದಲ್ಲಿ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೊಳ್ತಕ್ಕಂಥದ್ದು ಅತಿ ಮುಖ್ಯವಾಗಿರ್ತಕ್ಕಂಥ ವಿಚಾರ. ಉತ್ಕೃಷ್ಟವಾಗಿರ್ತಕ್ಕಂಥದ್ದು ಕನ್ಯಾ ರಾಶಿಯವ್ರಿಗೆ ತಮ್ಮ ಕೆಲಸದಲ್ಲಿ ಒಂದು ಉನ್ನತ ಹುದ್ದೆ ಅಲಂಕಾರವನ್ನು ಮಾಡ್ಬೋದು, ಅಥವಾ ಟೀಮ್ ಲೀಡ್ ಮಾಡ್ತಕ್ಕಂಥ ಕೇಪಬಿಲಿಟಿ ನಿಮ್ಮಲ್ಲಿ ಬರ್ಬೋದು. ರಾಜಕೀಯವಾಗಿರ್ತಕ್ಕಂಥವ್ರಿಗೆ ಅತ್ಯಂತ ಶುಭದ ದಿನ ಕೂಡ ಆಗುತ್ತೆ. ಹಾಗೆ ತುಲಾ ರಾಶಿಯವರ ಈ ದಿನದ ಫಲಾಫಲ ಆಗಿರ್ತಕ್ಕಂಥದ್ದು, ತುಲಾರಾಶಿಯವರಿಗೆ ಭಾಗ್ಯಸ್ಥಾನದಲ್ಲಿರ್ತಕ್ಕಂಥ ಗುರು ಭಾಗ್ಯೋದಯವನ್ನು ಕೊಡ್ತಕ್ಕಂಥದ್ದಿರುತ್ತೆ. ತಮ್ಮ ಕೆಲಸ ಕಾರ್ಯಗಳಲ್ಲಿ ಯಶಸ್ಸನ್ನು ಕಾಣ್ತಕ್ಕಂಥದ್ದಿರುತ್ತೆ. ಜೊತೆಗೆ ಪ್ರೀತಿ ಪಾತ್ರರೊಟ್ಟಿಗೆ ಉತ್ತಮ ಬಾಂಧವ್ಯತೆಯನ್ನು ಬೆಳೀತಕ್ಕಂಥದ್ದಿರುತ್ತೆ. ಕಂಕಣ ಯೋಗ ಭಾಗ್ಯ ಸಲ್ತಕ್ಕಂಥ ದಿನ ಸಹಿತವಾಗಿ ದಿನ ಇರ್ತಕ್ಕಂಥದ್ದಿರುತ್ತೆ. ಮಾತುಕತೆಗಳ ಜಯವಾಗ್ತಕ್ಕಂಥದ್ದಿರುತ್ತೆ. ಸಂಧಾನದ ಮೂಲಕ ಯಾವುದೇ ಆದಂಥ ಏನು ಸಮಸ್ಯೆಗಳಿದ್ದರೆ ಅದು ಬಗೆಹರಿಸ್ತಕ್ಕಂಥ ದಿನ ತುಲಾರಾಶಿಯವರಿಗೆ. ಭಾಗ್ಯೋದಯ ದಿನ ಇದ್ದಕ್ಕಿದ್ದಾಗೆ ಧನಾಗಮ ಬರ್ತಕ್ಕಂಥ ದಿನ ಕೂಡ ಆಗ್ತದೆ. ಹಾಗೆ ವೃಶ್ಚಿಕ ರಾಶಿಯವರಿಗೆ ಭೂಮಿ ಖರೀದಿ ಯೋಗ ಬರ್ತಕ್ಕಂಥದ್ದು, ಹಾಗೆ ಸ್ವಲ್ಪ ಮಟ್ಟಿಗೆ ಸಮಸ್ಯೆ ಇರ್ತಕ್ಕಂಥ ದಿನ ಕೂಡ ಆಗ್ತದೆ. ಆದರೆ ಯೋಗದ ಪರಿಣಾಮವಾಗಿ ಸ್ವಲ್ಪ ಮಟ್ಟಿಗೆ ಉಪಶಮನ ಆಗ್ತಕ್ಕಂಥದ್ದು ನೋಡಿದ್ವಿ. ಯಾವುದೇ ಕಾರಣಕ್ಕೂ ಕೂಡ ನೀವು ಹಣಕಾಸಿನ ವಿಚಾರದಲ್ಲಿ ಜಾಗರೂಕತೆ. ಇಲ್ಲಿ ಪ್ರೀತಿಯಲ್ಲಿ ಮೋಸ ಹೋಗ್ತಕ್ಕಂಥದ್ದು ಅಥವಾ ಪ್ರೀತಿಯ ವಿಚಾರದಲ್ಲಿ ಸ್ವಲ್ಪ ಕ್ಲಾಶಸ್ ಬರ್ತಕ್ಕಂಥ ಸಾಧ್ಯತೆಗಳಿರುತ್ತೆ. ತಮ್ಮ ಮನಸ್ಥಿತಿಯನ್ನು ಸದೃಢವಾಗಿಟ್ಕೊಳ್ಳಿ. ಅನುಮಾನ ದೃಷ್ಟಿಯನ್ನು ಈ ದಿನ ದೂರ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ. ಇಲ್ಲಾಂದರೆ ಸಂಗಾತಿಯೊಟ್ಟಿಗಿನ ಒಂದು ಸಂಬಂಧದಲ್ಲಿ ಸ್ವಲ್ಪ ಮಟ್ಟಿಗೆ ಸಮಸ್ಯೆ ಬರ್ತಕ್ಕಂಥದ್ದಿರುತ್ತೆ. ಭಾಗ್ಯ ನಷ್ಟ ಆಗ್ತಕ್ಕಂಥ ಸನ್ನಿವೇಶಗಳು ಬರೋದ್ರಿಂದ ನೀವು ರಾಯರ ಕುರಿತು ಆರಾಧನೆ ಅಥವಾ ಓಂ ಬ್ರಹ್ಮಸ್ಪತಯೇ ನಮಃ ಮಂತ್ರಗಳನ್ನು ಪಠನೆ ಮಾಡಿ, ಶುಭ ಆಗ್ತದೆ. ಹಾಗೆ ಧನುರಾಶಿಯವರ ಈ ದಿನದ ಫಲಾಫಲ ಆಗಿರ್ತಕ್ಕಂಥದ್ದು ಖಂಡಿತ ವ್ಯಾಪಾರ ವೃದ್ಧಿ ಇರ್ತಕ್ಕಂಥ ದಿನ. ಜೊತೆಗೆ ಧನುರಾಶಿಯಲ್ಲಿರ್ತಕ್ಕಂಥವ್ರಿಗೆ ಈ ದಿನ ಕಂಕಣ ಭಾಗ್ಯ ಅಥವಾ ಹೊಸ ಸ್ನೇಹಿತರನ್ನು ಪರಿಚಯ ಮಾಡ್ತಕ್ಕಂಥ ಸಾಧ್ಯತೆ. ಎಲ್ಲ ವಿಚಾರಗಳು ಸ್ವಲ್ಪ ಗೆಲುವಿನ ಕಡೆ ಇರ್ತಕ್ಕಂಥದ್ದಿರುತ್ತೆ. ಈ ಧನುರಾಶಿಯಲ್ಲಿರ್ತಕ್ಕಂಥವ್ರು ಅತೀ ಸರಳವಾಗಿರ್ತಕ್ಕಂಥ ಕಾರ್ಯಗಳನ್ನು ಮಾಡಿ ಗೆಲ್ತಕ್ಕಂಥದ್ದು ಈ ದಿನ ತೋರಿಸ್ತಾರೆ. ಅತ್ಯಂತ ಉತ್ಕೃಷ್ಟವಾಗಿರ್ತಕ್ಕಂಥ ದಿನ ಕೂಡ ನಾವು ನೋಡ್ಬೋದು. ಖಂಡಿತ ಒಳ್ಳೆಯ ದಿನ. ತಾವು ಈ ದಿನ ಧನುರಾಶಿಯಲ್ಲಿರ್ತಕ್ಕಂಥವ್ರು ಒಂದು ಎಚ್ಚರ ವಿಚಾರ ಅಂದರೆ ತ್ರಯಂಬಕ ಮಂತ್ರಗಳನ್ನು ಹೆಚ್ಚು ಪಠನೆ ಮಾಡಿ, ಶುಭ ಆಗ್ತಕ್ಕಂಥದ್ದಿರುತ್ತೆ. ಗುರುವಿನ ಅನುಗ್ರಹ ನಿಮ್ಮ ರಾಶಿಯ ಮೇಲೆ, ಸಪ್ತಮದಲ್ಲಿರ್ತಕ್ಕಂಥ ಗುರು ವಿಶೇಷವಾಗಿರ್ತಕ್ಕಂಥ ಫಲಗಳನ್ನು ಕೊಡ್ತಕ್ಕಂಥದ್ದು ನಾವು ನೋಡಿದ್ವಿ. ಆರಿದ್ರಾ ನಕ್ಷತ್ರದಲ್ಲಿ ಕೂತಿರ್ತಕ್ಕಂಥ ಚಂದ್ರಗುರು ನಿಮಗೆ ಶುಭ ಫಲಗಳನ್ನು ಕೊಡ್ತಕ್ಕಂಥದ್ದು. ಪ್ರಯತ್ನದ ಮೂಲಕ, ನಿಮ್ಮ ಬುದ್ಧಿಶಕ್ತಿಯ ಮೂಲಕ ಗೆಲುವನ್ನು ಸಾಧಿಸ್ತಕ್ಕಂಥದ್ದು ಜಾಸ್ತಿ ಇದೆ. ಹಾಗೆ ಮಕರ ರಾಶಿಯವರ ಈ ದಿನದ ಫಲಾಫಲ ಆಗಿರ್ತಕ್ಕಂಥದ್ದು ಆರೋಗ್ಯದ ವಿಚಾರದಲ್ಲಿ ಎಚ್ಚರ. ಖರ್ಚುಗಳಾಗ್ತಕ್ಕಂಥದ್ದಿರುತ್ತೆ. ಸ್ವಲ್ಪ ಮಟ್ಟಿಗೆ ಹಣ ವೃದ್ಧಿ ಆಗ್ತಕ್ಕಂಥದ್ದು ಕಡಿಮೆ ಆಗ್ತಕ್ಕಂಥದ್ದು ತೋರಿಸ್ತದೆ. ಇದ್ದಕ್ಕಿದ್ದಾಗೆ ಕುಟುಂಬದಲ್ಲಿ ಏನಾದರೂ ಒಂದು ಕ್ಲಾಶಸ್ ಬರ್ಬೋದು ಮಾತಿನ ಒಂದು ಮೂಲಕ. ಅಂದರೆ ಸುಮ್ಮನೆ ಅನ್ನೆಸಸರಿ ಆದಂಥ ಮಾತುಗಳಿಂದ ಅಂದರೆ ಆ ಸಾಂಸಾರಿಕ ಜೀವನದಲ್ಲಿ ಸಮಸ್ಯೆ, ಅದರಿಂದ ನೀವು ಅಡಿಕ್ಷನ್ ಪ್ರಿಯರಾಗ್ತಕ್ಕಂಥದ್ದು ತೋರಿಸ್ತದೆ ಮಕರ ರಾಶಿಯವ್ರಿಗೆ.
ಸ್ವಲ್ಪ ಎಚ್ಚರ, ಮಾತಿನ ಮೇಲೆ ಭಾಳ ಎಚ್ಚರಿಕೆಯನ್ನು ವಹಿಸ್ಕೊಳ್ತಕ್ಕಂಥದ್ದು ಅತಿ ಮುಖ್ಯ. ರಾಹು ಶಾಂತಿ ಅಗತ್ಯವಾಗಿ ಮಾಡಿಕೊಳ್ಳಿ. ರಾಹು ಶಾಂತಿಯಿಂದ ಓಂ ರೀಂ ದುಂ ದುರ್ಗಾಯೈ ನಮಃ ಮಂತ್ರಗಳನ್ನು ಪಠನೆ ಮಾಡಿ. ಖಂಡಿತ ಆ ಥರ ಬರದ ಸಮಸ್ಯೆಗಳಲ್ಲಿ ಉಪಶಮನ ಸಿಗ್ತಕ್ಕಂಥದ್ದು ಇರುತ್ತೆ. ಹಾಗೆ ಕುಂಭ ರಾಶಿಯವರ ಈ ದಿನದ ಫಲಾಫಲ ಆಗಿರ್ತಕ್ಕಂಥದ್ದು ವಿಪರೀತ ಬುದ್ಧಿ ವಿನಾಶ ಕಾರಣ. ಒಳ್ಳೆಯ ಆಲೋಚನೆಗಳನ್ನು ಮಾಡಿ ಸಾತ್ವಿಕತೆಯನ್ನು ಮಾಡ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ ಆಗ್ತದೆ. ಇದರಿಂದ ನಿಮಗೆ ಮ್ಯಾಕ್ಸಿಮಮ್ ಲಾಭ ಸಿಗುತ್ತೆ. ಒಂದು ಕ್ರಿಯೇಟಿವ್ ನೇಚರ್, ಸ್ಪೋರ್ಟಿವ್ ನೇಚರ್ ಇರ್ತಕ್ಕಂಥದ್ದು ಕುಂಭರಾಶಿಯವರಿಗೆ ಈ ದಿನ ತೋರಿಸ್ತಾ ಇದೆ. ಖಂಡಿತ ಪ್ರೀತಿ ಪಾತ್ರರನ್ನು ಸಂಧಿಸ್ತಕ್ಕಂಥ ದಿನ. ಜೊತೆಗೆ ನಿಮ್ಮ ಒಂದು ಬುದ್ಧಿಯ ಶಕ್ತಿಯ ಬಲದಿಂದ ಕೆಲಸವನ್ನು ಸಾಧಿಸ್ತೀರಾ. ಅತಿ ಬುದ್ಧಿ ಬೇಡ ಇಲ್ಲಿ, ಅದೊಂದೇ ನಿಮ್ಮ ಡಿಫಾಲ್ಟ್ ಇರತಕ್ಕಂಥದ್ದು. ಈ ದಿನ ಸಾತ್ವಿಕವಾಗಿರ್ತಕ್ಕಂಥ ಆಲೋಚನೆಗಳನ್ನು ಮಾಡ್ಕೊಳ್ಳಿ. ಯಾರು ಕುಂಭರಾಶಿಯಲ್ಲಿರ್ತಕ್ಕಂಥವ್ರಿಗೆ ಮ್ಯಾಕ್ಸಿಮಮ್ ಒಳ್ಳೆಯ ದಿನವಾಗಿ ಪರಿಣಾಮ ಆಗ್ತಕ್ಕಂಥದ್ದಿರುತ್ತೆ. ಸಂತೋಷದ ದಿನ, ಜಾಯ್ ಮಾಡ್ತಕ್ಕಂಥ ದಿನ ಕೂಡ ಈ ಕುಂಭರಾಶಿಯವ್ರಿಗೆ ನಾವು ನೋಡ್ತಕ್ಕಂಥದ್ದು ಇರುತ್ತೆ. ನೀವು ಕೂಡ ಸಾಧ್ಯವಾದರೆ ಓಂ ರೀಂ ದುಂ ದುರ್ಗಾಯೈ ನಮಃ, ಓಂ ರೀಂ ದುಂ ದುರ್ಗಾಯೈ ನಮಃ ಮಂತ್ರಗಳನ್ನು ಪಠನೆ ಮಾಡಿ. ಶುಭ ಆಗ್ತದೆ. ಕೊನೆಯದಾಗಿ ಮೀನರಾಶಿಯವರು ಸ್ವಲ್ಪ ಪ್ರಯಾಣದಲ್ಲಿ ಎಚ್ಚರಿಕೆಯನ್ನು ವಹಿಸ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ. ಇಲ್ಲಾಂದರೆ ಸಣ್ಣ ಪುಟ್ಟ ಸಮಸ್ಯೆಗಳು ಪೆಟ್ಟು ಬೀಳ್ತಕ್ಕಂಥದ್ದು ತೋರಿಸ್ತದೆ. ಆದರೆ ಯೋಗದ ಪರಿಣಾಮವಾಗಿ ಉಪಶಮನ ಕೂಡ ಇದೆ ಅಲ್ಲೇ ಕೂಡ. ಆದರೆ ರಾಹು ಶಾಂತಿ ಅಗತ್ಯವಾಗಿ ಮೀನರಾಶಿಯವರು ಮಾಡ್ತಕ್ಕಂಥದ್ದು ಭಾಳ ಮುಖ್ಯ. ಯಾವುದೇ ಕಾರಣಕ್ಕೂ ಡಿಬೇಟಿಂಗ್ ನೇಚರ್, ಯಾರೊಟ್ಟಿಗೂ ಕಾದಾಟಗಳು, ಮನಸ್ತಾಪಗಳು ಬೇಡ. ಕರಿ ಉದ್ದಿನ ಕಾಳನ್ನು ದುರ್ಗಾ ದೇವಸ್ಥಾನಕ್ಕೆ ಕೊಟ್ಬಿಟ್ಟು ಬನ್ನಿ. ಸ್ವಲ್ಪ ಮಟ್ಟಿಗೆ ಶುಭ್ರತೆ ಆಗ್ತದೆ. ನೀವು ಸಹಿತವಾಗಿ ಓಂ ಬ್ರಹ್ಮಸ್ಪತಯೇ ನಮಃ ಮಂತ್ರಗಳನ್ನು ಪಠನೆ ಮಾಡಿ. ಖಂಡಿತ ಶುಭತ್ವ ಜಾಸ್ತಿ ಆಗ್ತಾ ಬರ್ತದೆ. ಇಷ್ಟು ದ್ವಾದಶ ರಾಶಿಗಳ ಫಲಾನುಫಲಗಳು. ಭಾಳ ವಿಶೇಷವಾಗಿರ್ತಕ್ಕಂಥದ್ದು ವಾಸ್ತುವಿನ ಸಮಸ್ಯೆ, ಮನೆಯಲ್ಲಿ ಧನಾತ್ಮಕವಾಗಿರ್ತಕ್ಕಂಥ ಶಕ್ತಿ, ಜೊತೆಗೆ ನಿಮಗೆ ಪಶ್ಚಿಮ ಹಾಗೆ ಉತ್ತರದಲ್ಲಿ ಬರ್ತಕ್ಕಂಥ ನಕಾರಾತ್ಮಕ ಶಕ್ತಿಯನ್ನು ತಡೀಲಿಕ್ಕೋಸ್ಕರ ಭಾಳ ವಿಶೇಷವಾಗಿರ್ತಕ್ಕಂಥದ್ದು ಪೂರ್ವ, ಅದು ಪಶ್ಚಿಮ ಅಥವಾ ಉತ್ತರ ಭಾಗಕ್ಕೆ ನೀವು ಅಲ್ಲಿ ಮನೆಯಲ್ಲಿ ಧನಾತ್ಮಕವಾಗಿರ್ತಕ್ಕಂಥ ಶಕ್ತಿಯನ್ನು ವೃದ್ಧಿ ಮಾಡಲಿಕ್ಕೆ ಸಾಧ್ಯವಾದರೆ ಸಮುದ್ರದ ಚಿತ್ರಗಳನ್ನು ಪಶ್ಚಿಮ ಅಥವಾ ಉತ್ತರಕ್ಕೆ ಹಾಕ್ತಕ್ಕಂಥ ಕೆಲಸ ಮಾಡಿ. ಅಥವಾ ಸರೋವರದ ಚಿತ್ರಗಳನ್ನು ಹಾಕಿ, ಅಥವಾ ನದಿಗಳು ಇರ್ತಕ್ಕಂಥ ಚಿತ್ರಗಳನ್ನು ಹಾಕ್ಕೊಳ್ಳಿ. ಮ್ಯಾಕ್ಸಿಮಮ್ ಈ ಒಂದು ಚಿತ್ರಗಳು ನಿಮಗೆ ವಿಶೇಷವಾಗಿರ್ತಕ್ಕಂಥ ಧನಾತ್ಮಕ ಶಕ್ತಿಯನ್ನು ವೃದ್ಧಿ ಮಾಡುತ್ತೆ. ಅತ್ಯಂತ ಸರಳವಾಗಿರ್ತಕ್ಕಂಥ ವಿಚಾರಗಳನ್ನು ನಾನು ತಿಳಿಸ್ತಾ ಇದ್ದೇನೆ. ಕೇವಲ ನೀವು ಚಿತ್ರಪಟಗಳನ್ನು ಅಲ್ಲಿ ಟ್ಯಾಗ್ ಮಾಡೋದ್ರಿಂದ ಧನವೃದ್ಧಿ ಅಂತ ಕರೆದ್ವಿ. ಖಂಡಿತವಾಗಿ ಧನವೃದ್ಧಿ ಅಂದರೆ ನಿಮ್ಗೆ ಅಷ್ಟೈಶ್ವರ್ಯ ಒಂದೇನು ಬೀಳೋದಿಲ್ಲ. ಧನಾತ್ಮಕವಾಗಿರ್ತಕ್ಕಂಥ ಶಕ್ತಿ, ಅಲ್ಲಿ ಬರ್ತಕ್ಕಂಥ ಸಮಸ್ಯೆಗಳನ್ನು ಒಂದು ಕಂಟ್ರೋಲ್ ಮಾಡ್ತಕ್ಕಂಥ ಶಕ್ತಿ ಆ ಚಿತ್ರಗಳಿಗಿದೆ. ಸಾಧ್ಯವಾದರೆ ನೀವು ಸರೋವರ ಅಥವಾ ಸಮುದ್ರದ ಚಿತ್ರಗಳು, ನದಿಯ ಚಿತ್ರಗಳನ್ನು ಹಾಕ್ತಕ್ಕಂಥದ್ದು ಭಾಳ ಮುಖ್ಯವಾಗಿರ್ತಕ್ಕಂಥ ವಿಚಾರ ಅಂತ ಹೇಳ್ತಾ, ಸರ್ವೇ ಜನ ಸುಖಿನೋ ಭವಂತು.